ನಮಸ್ಕಾರ ಸ್ನೇಹಿತರೆ, ಕೃಷಿ ಮಿತ್ರ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ತಾವು ನೋಡ್ತಾ ಇರ್ತಕ್ಕಂಥ ಈ ಟೊಮೊಟೊ ಬೆಳೆ ಸದ್ಯಕ್ಕೆ ಈಗ 2-3 ಕಟಿಂಗ್ ಆಗಿರ್ತಕ್ಕಂಥ ಬೆಳೆ ಇದು ಸ್ಯಾಂಪಲ್ ಆಗಿ. ಸೊ ಇದು ನಾಟಿ ಮಾಡಿದಾಗಿಂದ ನಾನೇ ಇದನ್ನು ಅಬ್ಸರ್ವ್ ಮಾಡಿ ಪ್ರಿಕಾಷನ್ಸನ್ನು ಕೊಟ್ಟು ಮತ್ತು ಇದಕ್ಕೆ ಏನೇನು ನಾವು ಔಷಧಿಯನ್ನು ಉಪಯೋಗಿಸ್ಕೋಬೇಕು ಮತ್ತು ಈ ಬೇಸಿಗೆ ಟೈಮಲ್ಲಿ ಯಾವ ರೀತಿ ಇದನ್ನು ನಾವು ಬೆಳೆನ ಬೆಳಿಬೇಕು ಅನ್ನೋ ಒಂದು ಗೈಡೆನ್ಸನ್ನು ಕೊಟ್ಟು ಇವ್ರಿಗೆ ನಾನು ಬೆಳೆನ ತೆಗೆಸ್ಕೊಟ್ಟಿದ್ದೀನಿ. ಸೊ ತುಂಬ ಚೆನ್ನಾಗಿ ಬೆಳೆ ಬರ್ತಿದೆ. ಸೊ ಇದೊಂದೇ ಅಂತಲ್ಲ, ನನ್ನ ಅಂಡರಲ್ಲಿ ಸುಮಾರು ನನ್ನ ಕಾಂಟ್ಯಾಕ್ಟ್ ಆಗಿರ್ತಕ್ಕಂತೆ ನಾನು ಫೀಲ್ಡಲ್ಲಿ ಹೋಗುವಂತಹ ಏನು ಫೀಲ್ಡ್ ಇದೆ ಅದರಲ್ಲಿ ಯಾರು ನನ್ನ ಪರಿಚಯ ಇರ್ತಾರೋ ಅವರೆಲ್ಲರಿಗೂ ಸಹ ಇದೇ ರೀತಿಯಾದಂಥ ಸಾಧ್ಯವಾದಷ್ಟು ಇನ್ನೂ ಒಳ್ಳೆಯ ರೀತಿಯಲ್ಲೇ ಬೆಲೆ ಬರುವ ಹಾಗೆ ನಾನು ಪ್ರಯತ್ನ ಮಾಡಿ ಬೆಲೆ ತೆಗೆದುಕೊಡ್ತಾ ಇದ್ದೀನಿ. ಸೊ ಇನ್ನು ಇದೇ ಥರ ಇರ್ತಕ್ಕಂಥ ಬೆಳೆಗಳಲ್ಲಿ ತುಂಬ ಜನ ರೈತರು ಕಳ್ಕೊಂಡಿದ್ದಾರೆ. ಸರಿಯಾಗಿ ಮೇಂಟೆನೆನ್ಸ್ ಇಲ್ದಿರ, ಸರಿಯಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧಿಗಳು ಟೈಮ್ ಸರಿಯಾಗಿ ಉಳಿಯದೇ ಇರತಕ್ಕಂಥ ಸಂದರ್ಭದಲ್ಲಿ ಆಗಿರ್ಬೋದು. ಬೇಸಿಗೆ ಕಾಲದಲ್ಲಿ ನಾವು ತೊಗೊಳ್ಬೇಕಾದಂಥ ಕೆಲವೊಂದು ಪ್ರಿಕಾಷನ್ಸ್ ಅಂದರೆ ಬೇಸಿಗೆ ಟೈಮಲ್ಲಿ ನಾವು ತೊಗೋಬೇಕಾಗಿರ್ತಕ್ಕಂಥ ಕೆಲವೊಂದು ಜಾಗೃತೆಗಳೆಲ್ಲ ಸರಿಯಾಗಿ ತೊಗೊಳ್ದೇ ಇರುವಾಗ ಆ ಥರ ಆಗುತ್ತೆ. ಸೊ ತಾವು ನೋಡ್ತಾ ಇರ್ಬೋದು, ಅದ್ರ ಪಕ್ಕದಲ್ಲಿರ್ತಕ್ಕಂಥ ಇನ್ನೊಂದು ಬೆಳೆ ಇದೆ, ಟೊಮೊಟೊ ಬೆಳೆ ಅಂಥದ್ದು. ಟೊಮೊಟೊ ಬೆಳೆನೇ, ಬಟ್ ಅದನ್ನು ನಾನು ವಿಸಿಟ್ ಮಾಡಿಲ್ಲ. ಅವ್ರು ನಮ್ಮ ಹತ್ರನೂ ಇನ್ಫಾರ್ಮೇಷನ್ ಕೇಳಲಿಲ್ಲ ಏನು ಮಾಡಬೇಕು ಅಂತ. ಸೊ ಇವರು ಮಾತ್ರ ನನ್ನ ಹತ್ರ ಕಂಟಿನ್ಯೂಸ್ ಆಗಿ ನನ್ನ ಗೈಡೆನ್ಸ್ ತೊಗೊಳ್ತಾ ಈ ಥರ ಮೈಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ತುಂಬ ಚೆನ್ನಾಗಿ ಬೆಳೆ ಬಂದಿದೆ, ತಾವು ನೋಡ್ತಾ ಇರ್ಬೋದು. ಆವಾಗಿರ್ತಕ್ಕಂಥ ಟೆಂಪ್ರೇಚರ್ ಪರಿಸ್ಥಿತಿಯಲ್ಲೂ ಕೂಡ ಅವರು ಚೆನ್ನಾಗಿ ಮೈಂಟೈನ್ ಮಾಡಿಕೊಂಡ್ರು. ನಾವೇನು ಪ್ರಿಕಾಷನ್ಸ್ ಕೊಟ್ಟು ಅದನ್ನು. ಸೊ ಅದಕ್ಕೆ ಇವಾಗ ಇಷ್ಟೊಂದು ಚೆನ್ನಾಗಿ ಬಂದಿರ್ತಕ್ಕಂಥದ್ದು ಬೆಳೆ. ಈ ಜೇಕುಹುಳು ಅನ್ನೋದು ನಾವು ಸಸಿ ನಾಟಿದಾಗ ನಾನೇ ಬಿಡೋಕ್ಕೆ ಹೇಳಿದ್ದೆ. ಸೊ ಅದರಿಂದ ಏನಾಗ್ತದೆ ಅಂದರೆ, ಸೊ ಅವ್ರು ಹಾಕಿರ್ತಕ್ಕಂಥ ಸಿಲ್ವರ್ ಮಲ್ಚಿಂಗ್ ಪೇಪರಿಂದ ಏನು ಹೀಟಿನ ಪ್ರಭಾವ ಮುಖಾಂತರ ಸಸಿಗಳು ಸಾಯ್ತಾ ಇದ್ವು. ಸೊ ಈ ಜೇಕುಹುಳು ಏನು ಕಲೆ ಇದೆ ಅದನ್ನು ಬಿಟ್ಟಾಗ ಸ್ವಲ್ಪ ಪೇಪರ್ ಮೇಲೆ ಜಾಸ್ತಿ ಕಲೆ ಬಂದು ಅದನ್ನು ಹೀಟ್ನ ಅವಾಯ್ಡ್ ಮಾಡಿ ಸಸಿಗಳನ್ನು ಬಳಸಿಕೊಳ್ತೀವಿ. ಈ ಥರ ತುಂಬ ಕೆಲವೊಂದು ಪ್ರಿಕಾಷನ್ಸನ್ನು ಕೊಟ್ಟು ಕೆಲವೊಂದು ಬೆಳೆಗಳನ್ನು ತೆಗೆಸ್ಕೊಟ್ಟಿದ್ದೀವಿ. ಸೊ ಅದಕ್ಕಾಗಿ ತುಂಬ ಚೆನ್ನಾಗಿ ಬೆಳೆ ಬರ್ತಿದ್ದಾವೆ. ಸೊ ದಯವಿಟ್ಟು ನೀವು ಅಷ್ಟೇ ಕೆಲವೊಂದು ವಿಷಯಗಳೇನಿದ್ರೂ ಸಹ ಕೆಲವ್ರ ಹತ್ರ ಕೇಳಿ ವಿಷಯ ತಿಳ್ಕೊಂಡು ಬೆಳೆಯಿರಿ. ಸ್ವತಃ ನಿರ್ಧಾರಗಳು ತಗೊಂಡು ಅದನ್ನು ನಾಟಿ ಮಾಡಿ ಸರಿಯಾಗಿ ಬರಲಿಲ್ಲ ಅಂದರೆ ಬೆಳೆ ಕಿತ್ತಾಕೋದು ಆ ಥರ ಮಾಡೋಕ್ಕೆ ಹೋಗೋದು ತುಂಬ ಲಾಸ್ ಆಗ್ತೀರ. ಸೊ ಏನೇನು ಮಾಹಿತಿ ಬೇಕಾದರೂ ದಯವಿಟ್ಟು ನಾನು ಒಂದು ಸಲ ವಾಟ್ಸಪ್ಪಲ್ಲಿ ಆಗಿರ್ಬೋದು ಕಾಮೆಂಟ್ ಮುಖಾಂತರ ತಿಳಿಸಿ ನನ್ನ ಕೈಲಾದಷ್ಟು ನಿಮಗೆ ಸಹಾಯ ಮಾಡ್ತೀನಿ, ಸರಿನಾ? ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು, ಮರ್ತೋಗ್ತೀರಾ. ಥ್ಯಾಂಕ್ ಯು.